ಶ್ರೀ ಅಕ್ಷರ ಪದವಿ ಪೂರ್ವ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ. ಶಿಡ್ಲಘಟ್ಟ ನಗರದ ಅಕ್ಷರ ಪಿಯು ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಿಟಿಜನ್ ಶಾಲೆಯ ಪ್ರಾಂಶುಪಾಲರಾದ ಎನ್ ಶಿವಣ್ಣ ಮಾತನಾಡಿ, ಉತ್ತಮ ವಿದ್ಯಾರ್ಥಿಗಳಾಗಿದ್ದರೆ ಮಾತ್ರ ಸಪ್ತಮ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಬುದ್ಧನ ಮಾರ್ಗವನ್ನು ಅನುಸರಿಸಬೇಕು. ತಂದೆ ತಾಯಿ, ಶಿಕ್ಷಕರು ಹಾಗೂ ಹಿರಿಯರು ಹೇಳುವ ಒಳ್ಳೆಯ ಮಾತುಗಳನ್ನು ಆಲಿಸಿ ಯೋಚಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಗುಣಗಳನ್ನು ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಾಲೇಜಿನ ಪ್ರಾಂಶುಪಾಲರಾದ ಪ್ರಕಾಶ್ ಮಾತನಾಡಿ, ವಿದ್ಯಾಭ್ಯಾಸದ ಜೊತೆಗೆ ಸಭ್ಯತೆ, ಸಂಸ್ಕಾರ, ಮನುಷ್ಯತ್ವ ಮತ್ತು ಮಾನವೀಯತೆ ಜೀವನದ ಅಮೂಲ್ಯ ಮೌಲ್ಯಗಳಾಗಿವೆ. ಇವುಗಳನ್ನು ಕಾಪಾಡಿಕೊಂಡವರು ಜೀವನದಲ್ಲಿ ಯಶಸ್ಸು ಸಾಧಿಸುತ್ತಾರೆ. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ತಾವೇ ರೂಪಿಸಿಕೊಂಡು ಉತ್ತಮ ಶಿಕ್ಷಣ ಪಡೆದು ಶಾಲೆ ಹಾಗೂ ಪೋಷಕರಿಗೆ ಕೀರ್ತಿ ತರಬೇಕು ಎಂದು ಪ್ರೇರಣಾದಾಯಕ ಉದಾಹರಣೆಗಳ ಮೂಲಕ ತಿಳಿಸಿದರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರಥಮ ಸ್ಥಾನ ಹಾಗೂ ರಾಜ್ಯಕ್ಕೆ ತೃತೀಯ ಸ್ಥಾನ ಪಡೆದ ಚೈತ್ರಾ ವಿದ್ಯಾರ್ಥಿನಿಯನ್ನು ಹಾಗೂ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಗಳನ್ನು ಹಾಗೂ ವಿವಿಧ ಕಲಾಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಯೋಗಿನಾರಾಯಣ ಟ್ರಸ್ಟ್ ಸದಸ್ಯರಾದ ರಮೇಶ್, ಸುಮಂತ್, ಕಾಲೇಜಿನ ಪ್ರಾಂಶುಪಾಲರಾದ ಪ್ರಕಾಶ್, ಶಿಕ್ಷಕರಾದ ಶ್ರುತಿ, ಕಮಲ, ಚಂದ್ರಶೇಖರ್, ರಾಜೇಶ್, ಕಾವ್ಯ, ಮುನಿರಾಜು ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. I just not learned by the books, I also learned by my teachers and my friends. They guided me, supported me and explained all I needed, then gave me all what I needed, and today I am here because of my parents and principal sir and all my teachers. So I will thank all my teachers and principal sir for their guidance and encouragement. Thank you everyone. 591 ಮಾರ್ಕ್ಸ್ ತೆಗಿಯೋಕ್ಕೆ ಆಗ್ತಿರಲಿಲ್ಲ. ನಾನೇ ಅನ್ಕೊಂಡಿಲ್ಲ 591 ತೆಗಿತೀನಿ ಅಂತ. ಆದರೆ ಸರ್ ಎಫರ್ಟ್ಸು, ಲೆಕ್ಚರರ್ಸ್ ಎಫರ್ಟ್ಸಿಂದನೇ ನಾನು ಇಷ್ಟು ಮಾರ್ಕ್ಸ್ ತೆಗಿಯೋಕ್ಕಾಯಿತು. ಆದರೂ ಸರ್ ನಾನು ಸಾರಿ ಹೇಳ್ಬೇಕನ್ಸುತ್ತೆ. ಯಾಕಂದರೆ ನಾನು 600 ಮಾರ್ಕ್ಸ್ಗೆ 600 ತೆಗಿಯೋಕ್ಕಾಗಿಲ್ಲ. ಈಗ ಯಾರಿದ್ದೀರೋ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಅವ್ರಿಗೆ ಇನ್ನೊಂದು ಆಪರ್ಚುನಿಟಿ ಇದೆ. ನೀವು ಅದನ್ನು ಯುಟಿಲೈಸ್ ಮಾಡಿಕೊಂಡು ಟೈಮ್ನ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಆ ಮಾರ್ಕ್ಸ್ನ ತೆಗಿಬೇಕಂತ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಗಮ್ಯತೆಯನ್ನು ಹೊಂದುವುದರಲ್ಲಿ ವಿಫಲರಾಗಿದ್ದೇವೆ ಎಂದರೆ ತಪ್ಪಾಗಲಾರದು. ಬಹುಶಃ ನಿಮ್ಗೆ ಅರ್ಥ ಆಗ್ಬೋದು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ. ಈಗ ಕೇವಲ ಪುಸ್ತಕೀಯವಾದ ಜ್ಞಾನವನ್ನ ಹೊಂದಲಿಕ್ಕೆ ಸತತ ಪ್ರಯತ್ನ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಣ ಹಿಂದೆ ಹಾಗಿರಲಿಲ್ಲ. ಈಗೆಲ್ಲ ನೀವು ನೋಡ್ತಾ ಬರ್ತಿದ್ದೀರಿ. ನಿಮ್ಮ ಗಮನಕ್ಕೆ ಬಂದಾಗ ಪ್ರತಿ ಶಾಲಾ ಕಾಲೇಜಿನಲ್ಲೂ ಲೈಬ್ರರಿ ಇರ್ತದೆ. ಎಷ್ಟು ಜನ ಲೈಬ್ರರಿ ಪುಸ್ತಕಗಳನ್ನು ತೆಗೆದು ಓದಿ ಮಾಡಿದ್ದೀರಿ? ಎಲ್ಲ ಗೊತ್ತಿದೆ. ನಿಮಗೆ ಗೊತ್ತಿಲ್ಲದ ವಿಚಾರಗಳೇ ಇಲ್ಲ. ಇಲ್ಲಿ ನಾನು ನಿಮಗೆ ಗೊತ್ತಿರೋ ವಿಚಾರವನ್ನ ಸ್ವಲ್ಪ ಮೆಲುಕು ಹಾಕಿ ಸ್ವಲ್ಪ ಲೇಪನ ಕೊಟ್ಟು ಮುಂದುವರಿತೀನಿ. ಶಿಕ್ಷಣದ ಬಗ್ಗೆ ನಿಮ್ಮ ಸಹೋದ್ಯೋಗಿ ಮೇಡಮ್ ಸುಧಾ ಅವರು ಕಾಣುತ್ತೆ. ಶಿಕ್ಷಣದ ಒಂದು ಮಹತ್ವದ ಬಗ್ಗೆ ಸಂಕ್ಷಿಪ್ತವಾಗಿ 2 ವಾಕ್ಯ ಹೇಳಿದ್ರು. ಖಂಡಿತ ಸತ್ಯ, 100ಕ್ಕೆ 100 ಸತ್ಯ. ಸದಾಕಾಲ ನಿರಂತರ ಶಿಕ್ಷಣ ಅಮರವಾದದ್ದು. ಶಿಕ್ಷಣಕ್ಕೆ ಮಹಾಶಕ್ತಿ ಇದೆ. ಭಗವಂತನ ಸ್ವರೂಪ ಅದು. ನೀವು ಎಷ್ಟೆಷ್ಟು ಸ್ಥಿರೀಕರಿಸಿದರೆ, ಎಷ್ಟೆಷ್ಟು ಸ್ವೀಕರಿಸಿದರೆ ಅಷ್ಟು ನಿಮ್ಮ ಪಾಲಾಗುತ್ತೆ. ಅದು ನಿಮ್ಮ ಕೈಯಲ್ಲಿದೆ. ವಿದ್ಯಾರ್ಥಿಗಳಿಗೆ ಈ ದಿನ ನಾವು ಸ್ವಾಗತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೇವೆ. ಹಾಗೆ ಕಳೆದ ವರ್ಷ ಯಾರ್ಯಾರು ಈ ಸಂಸ್ಥೆಯಿಂದ ತಮ್ಮ ಜೀವನದಲ್ಲಿ ತಮಗೆ ಸಾಧ್ಯವಾದಷ್ಟು ಸಾಧ್ಯತೆಯ ಸಾಧನೆಯನ್ನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗೌರವವನ್ನು ಸಮರ್ಪಿಸ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿ ಈ ದಿನ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಇದು ಕೇವಲ ಒಂದು ಮನರಂಜನಾ ಕಾರ್ಯಕ್ರಮವಲ್ಲ, ಇದು ಒಂದು ಸ್ಫೂರ್ತಿದಾಯಕವಾಗಿರತಕ್ಕಂಥ ಒಂದು ವೇದಿಕೆ. ಇಲ್ಲಿ ಇಷ್ಟು ಹೊತ್ತು ನಡೆದಂತ ಒಂದು ಗೌರವ ಸಮರ್ಪಣೆ ಅದು ಕೇವಲ ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣೆ ಮಾತ್ರವಲ್ಲ, ಅದು ಮುಂದೆ ಬರ್ತಕ್ಕಂಥ ಅದೆಷ್ಟೋ ಮಕ್ಕಳಿಗೆ
ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗ್ತಕ್ಕಂಥ ಒಂದು ಗೌರವ ಸಮರ್ಪಣೆ ಆಗ್ಬೇಕು. ಹಾಗಾಗ್ಬೇಕಾದ್ರೆ ಇವತ್ತಿಲ್ಲಿರ್ತಕ್ಕಂಥ ನೀವು ವಿದ್ಯಾರ್ಥಿಗಳು ಕಳೆದ ವರ್ಷದ ಆ ವಿದ್ಯಾರ್ಥಿಗಳ ಸಾಧನೆಗೆ ಕಾರಣಕರ್ತವಾದಂತಹ ಅವರ ವ್ಯಕ್ತಿತ್ವ, ಅವರ ನಡೆ ನುಡಿ, ಅವರ ಸಾಧನೆಗೆ ಅವರು ಸಮರ್ಪಿಸಿಕೊಂಡಂತಹ ರೀತಿ ನೀತಿಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿದೆ. ಅವರ ವಿಷನರಿ ಆಟಿಟ್ಯೂಡ್ ಆಗಿರಬಹುದು, ಅವರ ವ್ಯಕ್ತಿತ್ವ ನಿರ್ಮಾಣದ ಕಾರ್ಯತತ್ಪರತೆ ಆಗಿರಬಹುದು, ಅವರ ಜೀವನ ಸಾಧನೆಯ ಹಾದಿಯಲ್ಲಿ ಅವರು ತಮ್ಮ ಕನಸಿಗಾಗಿ ಅವರು ಪರಿತಪಿಸಿದ ರೀತಿಗಳನ್ನ ಇವತ್ತು ನೀವು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಅದಕ್ಕೆ ಅವರ ಸಮಯ ನಿರ್ವಹಣೆ ಹೇಗಿತ್ತು, ಅವರ ವಿದ್ಯಾಭ್ಯಾಸದ ಕ್ರಮ ಹೇಗಿತ್ತು, ಅವರು ಪುಸ್ತಕಗಳನ್ನ, ಶಿಕ್ಷಕರನ್ನ, ವಸ್ತುಗಳನ್ನ, ಸಮಯವನ್ನ, ಸ್ಥಳವನ್ನ ಬಳಸಿಕೊಂಡಂತ ರೀತಿ ನೀತಿ ಹೇಗಿತ್ತು, ಇದನ್ನ ನೀವು ತಿಳ್ಕೊಂಡು ನಿಮ್ ಜೀವನದಲ್ಲಿ ಅಳವಡಿಸ್ಕೋಬೇಕಾದಂತ ಸಂದರ್ಭ ಇದು. ಹಾಗಾಗಿ ಜೀವನದ ಈ ಅತ್ಯಂತ ಅಮೂಲ್ಯವಾಗಿ